ನಮಸ್ಕಾರ ಸ್ನೇಹಿತರೆ, ಇವತ್ತು ಬಾದಾಮಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಾದರೆ ಈ ಬಾದಾಮಿ ಒಂದು ಪೋಷಕಾಂಶದ ಮೌಲ್ಯವನ್ನು ಹೊಂದಿರುವಂತಹ, ಆರೋಗ್ಯಕ್ಕೆ ಸೂಕ್ತವಾಗಿರುವಂತಹ ಒಂದು ಪೋಷಕಾಂಶಗಳನ್ನು ಹೊಂದಿದೆ. ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಕಚ್ಚಾ ಬಾದಾಮಿ ತಿಂತಾ ಇರ್ತೀವಿ ಕೆಲವೊಬ್ಬರು, ಮತ್ತು ಕೆಲವೊಬ್ಬರು ನೆನೆಸಿದ ಬಾದಾಮಿಯನ್ನು ತಿಂತಾ ಇರ್ತೀವಿ. ಯಾವುದು ಆರೋಗ್ಯಕ್ಕೆ ಸೂಕ್ತ, ಯಾವುದು ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನೆನೆಸಿದ ಬಾದಾಮಿ ಕಚ್ಚಾ ಬಾದಾಮಿಗಿನ್ನ ಉತ್ತಮ ಅಂತ ಕೆಲವೊಂದು ಅಧ್ಯಯನಗಳು ಸೂಚಿಸಿವೆ. ಹಾಗಾದರೆ ನೆನೆಸಿದ ಬಾದಾಮಿ ಯಾಕೆ ಉತ್ತಮ ಅಂತ ಹೇಳೋದಾದರೆ, ಅದು ಅದರ ಹೊರಪದರವನ್ನು ಉತ್ತಮಗೊಳಿಸುತ್ತದೆ ಮತ್ತು ರುಚಿ ಮತ್ತು ಅದರ ವಿನ್ಯಾಸವನ್ನು ಮೃದುಗೊಳಿಸುತ್ತದೆ. ಇದರಿಂದ ಕಿರಿಯ ಮಕ್ಕಳಿಗೂ ವಯಸ್ಸಾದವ್ರಿಗೂ ಸುಲಭವಾಗಿ ಅಗಿದು ತಿನ್ನಲು ಸುಲಭಗೊಳಿಸುತ್ತದೆ. ಮತ್ತು ನಮ್ಮ ಜೀರ್ಣಶಕ್ತಿಯಲ್ಲಿ ಆಗಿರ್ಬೋದು, ಚಯಾಪಚಯ ಕ್ರಿಯೆಯಲ್ಲಿ ಆಗಿರ್ಬೋದು ಸಹಾಯ ಮಾಡುತ್ತೆ. ಮತ್ತು ನಮ್ಮ ತೂಕ ನಿರ್ವಹಣೆಯಲ್ಲಿ, ರಕ್ತದೊತ್ತಡ ನಿರ್ವಹಣೆಯಲ್ಲಿ ನಮಗೆ ನೆನೆಸಿದ ಬಾದಾಮಿ ಸಹಾಯ ಮಾಡುತ್ತೆ. ಹಾಗಾಗಿ ಉತ್ತಮ ಪೋಷಕಾಂಶಗಳಿಗೆ ಮತ್ತು ಉತ್ತಮ ಪೋಷಣೆಗಾಗಿ ಮತ್ತು ಉತ್ತಮ ರುಚಿಗಾಗಿ ನೆನೆಸಿದ ಬಾದಾಮಿ ಉತ್ತಮ. ಇದರ ಜೊತೆಗೆ ನಾವು ತಮ್ಮ ಜೀವನ ಶೈಲಿ, ಸಮತೋಲನ ಆಹಾರದ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿ ಅತ್ಯಗತ್ಯವಾಗಿದೆ. ಆದ್ದರಿಂದ ಈ ಬಾದಾಮಿಯನ್ನು 7 ರಿಂದ 8 ಬಾದಾಮಿ ಬೀಜಗಳನ್ನು ನೆನೆಸಿಟ್ಟು ತಿನ್ನುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು.